ನಮಸ್ಕಾರ ಸ್ನೇಹಿತರೆ. ಸಾವಿನ ಆರಂಭ ಹೊಟ್ಟೆಯಿಂದ ಆಗುತ್ತದೆ. ಕರುಳುಗಳು ಕೊಳೆಯುವುದನ್ನು ತಪ್ಪಿಸಬೇಕಾದರೆ ಈ ವಸ್ತುಗಳ ಸೇವನೆಯನ್ನು ನಿಲ್ಲಿಸಿ. ರಾಧೆ ರಾಧೆ ಸ್ನೇಹಿತರೆ, ನಿಮಗೆ ಗೊತ್ತೇ, ನಿಮ್ಮ ಸಾವಿನ ಆರಂಭ ನಿಮ್ಮ ಹೊಟ್ಟೆಯಿಂದ ಆಗಬಹುದು. ಹೌದು, ನಿಮ್ಮ ಕರುಳುಗಳು ಇಂಟೆಸ್ಟೈನ್ ನಿಧಾನವಾಗಿ ಹಾಳಾಗುತ್ತಿದ್ದರೆ ದೇಹದ ಇತರ ಅಂಗಗಳು ಒಂದೊಂದಾಗಿ ದುರ್ಬಲವಾಗತೊಡಗುತ್ತವೆ. ಹೊಟ್ಟೆಯ ಸಮಸ್ಯೆ ಕೇವಲ ಗ್ಯಾಸ್, ಮಲಬದ್ಧತೆ ಅಥವಾ ಆಮ್ಲೀಯತೆ ಮಾತ್ರವಲ್ಲ. ಇದು ನಿಧಾನವಾಗಿ ಹೃದಯ, ಮೆದುಳು, ಯಕೃತ್ತು ಮತ್ತು ರೋಗ ನಿರೋಧಕ ವ್ಯವಸ್ಥೆಗೂ ಹಾನಿ ಮಾಡುತ್ತದೆ. ಆದರೆ ಒಳ್ಳೆಯ ಸುದ್ದಿ ಏನೆಂದರೆ, ನೀವು ಇಂದಿನಿಂದಲೇ ಕೆಲವು ಸರಿಯಾದ ಆಹಾರಗಳನ್ನು ಸೇವಿಸಲು ಆರಂಭಿಸಿದರೆ ನಿಮ್ಮ ಕರುಳುಗಳು ಮತ್ತೆ ಬಲಗೊಳ್ಳಬಹುದು. ಹಾಗಿದ್ರೆ ಯಾವ ಆಹಾರಗಳನ್ನು ಸೇವಿಸುವ ಮೂಲಕ ನೀವು ನಿಮ್ಮ ಕರುಳುಗಳನ್ನು ಕೊಳೆಯದಂತೆ ರಕ್ಷಿಸಬಹುದು ಎಂಬುದನ್ನು ತಿಳಿಯೋಣ. ನಿಮಗೆ ಪ್ರತಿದಿನ ಹೊಟ್ಟೆ ಸ್ವಚ್ಛವಾಗಲು ತೊಂದರೆ ಆಗುತ್ತದೆಯೇ? ಕಮೆಂಟ್ ಮಾಡುವ ಮೂಲಕ ಎಸ್ ಅಥವಾ ನೋ ಎಂದು ಬರೆಯಿರಿ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ತಪ್ಪದೆ ಹಂಚಿಕೊಳ್ಳಿ. ಸ್ನೇಹಿತರೆ, ತಡ ಮಾಡದೆ ವಿಡಿಯೋ ಆರಂಭಿಸೋಣ. ಸೆಗ್ಮೆಂಟ್ 1, ಕರುಳುಗಳು ಹಾಳಾಗುತ್ತಿರುವ ಸೂಚನೆಗಳು. ನಿಮ್ಮ ದೇಹದಲ್ಲಿ ಈ ಲಕ್ಷಣಗಳಿದ್ದರೆ ನಿಮ್ಮ ಕರುಳುಗಳು ದುರ್ಬಲಗೊಳ್ಳುತ್ತಿವೆ ಎಂದು ತಿಳಿದುಕೊಳ್ಳಿ. ಪದೇ ಪದೇ ಗ್ಯಾಸ್ ಮತ್ತು ಆಮ್ಲೀಯತೆ, ಮಲಬದ್ಧತೆ ಅಥವಾ ಸಡಿಲ ಹೊಟ್ಟೆ, ಊಟದ ನಂತರ ಭಾರ ಅನಿಸುವುದು, ಬಾಯಿಯಿಂದ ದುರ್ವಾಸನೆ, ಚರ್ಮದ ಮೇಲೆ ಮೊಡವೆ ಅಥವಾ ಅಲರ್ಜಿ, ಆಯಾಸ ಮತ್ತು ದೌರ್ಬಲ್ಯ. ಇದು ಸಣ್ಣ ಸಮಸ್ಯೆ ಅಲ್ಲ, ಇದು ಒಳಗಿನಿಂದಲೇ ನಿಮ್ಮ ದೇಹವನ್ನು ಹಾಳು ಮಾಡುತ್ತಿದೆ. ನಿಮ್ಮ ಚರ್ಮ ಅಥವಾ ಕೂದಲಿನ ಸಮಸ್ಯೆ ಹೊಟ್ಟೆಗೆ ಸಂಬಂಧಿಸಿದಿರಬಹುದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಸೆಗ್ಮೆಂಟ್ 2, ಕರುಳುಗಳನ್ನು ಕೊಳೆಯದಂತೆ ಕಾಪಾಡುವ 13 ಶಕ್ತಿಶಾಲಿ ಆಹಾರಗಳು. ಈಗ ನಿಮ್ಮ ಕರುಳುಗಳನ್ನು ಸ್ವಚ್ಛ, ಬಲಿಷ್ಠ ಮತ್ತು ಆರೋಗ್ಯಕರವಾಗಿಸುವ ಆಹಾರಗಳ ಬಗ್ಗೆ ಮಾತನಾಡೋಣ. 1. ಮೊಸರು. ಕರ್ಡ್. ಮೊಸರನ್ನು ನೈಸರ್ಗಿಕ ಪ್ರೋಬಯೋಟಿಕ್ ಎಂದು ಪರಿಗಣಿಸಲಾಗುತ್ತದೆ. ಇದರಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಕರುಳಿಗೆ ಹೋಗಿ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುತ್ತವೆ. ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆಯಾದರೆ ಜೀರ್ಣಕ್ರಿಯೆ ಹದಗೆಡುತ್ತದೆ. ಮೊಸರು ಈ ಸಮತೋಲನವನ್ನು ಮತ್ತೆ ಸರಿಪಡಿಸುತ್ತದೆ. ಹೇಗೆ ಸೇವಿಸಬೇಕು? ಪ್ರತಿದಿನ ಮಧ್ಯಾಹ್ನದ ಊಟದೊಂದಿಗೆ 1 ಬಟ್ಟಲು ಮೊಸರು ಸೇವಿಸಿ. 2. ಬಾಳೆಹಣ್ಣು. ಬಾಳೆಹಣ್ಣು ಉತ್ತಮ ಪ್ರೀಬಯೋಟಿಕ್ ಆಹಾರ. ಅಂದರೆ ಇದು ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುವ ಕೆಲಸ ಮಾಡುತ್ತದೆ. ಮಲಬದ್ಧತೆ ಅಥವಾ ಹೊಟ್ಟೆ ಸ್ವಚ್ಛವಾಗದ ಸಮಸ್ಯೆ ಇರುವವರಿಗೆ ಬಾಳೆಹಣ್ಣು ತುಂಬಾ ಪ್ರಯೋಜನಕಾರಿ. ಇದು ಕರುಳುಗಳನ್ನು ಬಲಗೊಳಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸುತ್ತದೆ. ಹೇಗೆ ಸೇವಿಸಬೇಕು? ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ರಿಂದ 2 ಮಾಗಿದ ಬಾಳೆಹಣ್ಣುಗಳನ್ನು ಸೇವಿಸಿ. 3. ಬೆಳ್ಳುಳ್ಳಿ. ಬೆಳ್ಳುಳ್ಳಿಯಲ್ಲಿ ಶಕ್ತಿಶಾಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಫಂಗಲ್ ಗುಣಗಳಿವೆ. ಇದು ಕರುಳಿನಲ್ಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುತ್ತದೆ. ಜೊತೆಗೆ ಗ್ಯಾಸ್ ಮತ್ತು ಊತವನ್ನು ಕಡಿಮೆ ಮಾಡುತ್ತದೆ. ಹೇಗೆ ಸೇವಿಸಬೇಕು? ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ರಿಂದ 2 ಕಚ್ಚಾ ಬೆಳ್ಳುಳ್ಳಿ ಎಸಳುಗಳನ್ನು ನೀರಿನೊಂದಿಗೆ ಸೇವಿಸಿ. ಸ್ನೇಹಿತರೆ, ಈ 3ರಲ್ಲಿ ನೀವು ಪ್ರತಿದಿನ ಯಾವುದನ್ನು ಸೇವಿಸುತ್ತೀರಿ? ಮೊಸರು, ಬಾಳೆಹಣ್ಣು ಅಥವಾ ಬೆಳ್ಳುಳ್ಳಿ? ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. 4. ನೆಲ್ಲಿಕಾಯಿ ಅಂದರೆ ಆಮ್ಲ. ನೆಲ್ಲಿಕಾಯಿ ವಿಟಮಿನ್ ಸಿ ಯ ಖಜಾನೆ. ಇದು ಹೊಟ್ಟೆಗೆ ಬಹಳ ಪ್ರಯೋಜನಕಾರಿ. ಇದು ಕರುಳುಗಳನ್ನು ಸ್ವಚ್ಛಗೊಳಿಸುತ್ತದೆ, ಹೊಟ್ಟೆಗೆ ತಂಪು ನೀಡುತ್ತದೆ, ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಗೊಳಿಸುತ್ತದೆ. ಹೇಗೆ ಸೇವಿಸಬೇಕು? ನೆಲ್ಲಿಕಾಯಿ ಜ್ಯೂಸ್, ಮುರಬ್ಬ ಅಥವಾ ಪುಡಿಯ ರೂಪದಲ್ಲಿ ಪ್ರತಿದಿನ ಸೇವಿಸಿ. 5. ಇಸಬ್ಗೋಲ್, ಸೈಲಿಯಂ ಹಸ್ಕ್. ನಿಮಗೆ ಮಲಬದ್ಧತೆ ಸಮಸ್ಯೆ ಇದ್ದರೆ
ಇಸಾಬ್ಗೋಲ್ ನಿಮಗೆ ವರದಾನ. ಇದು ಕರುಳಿಗೆ ಹೋಗಿ ಕೊಳೆಯನ್ನು ಹೊರಹಾಕುತ್ತದೆ ಮತ್ತು ಮಲವನ್ನು ಮೃದುಗೊಳಿಸುತ್ತದೆ. ಹೇಗೆ ಸೇವಿಸಬೇಕು? ರಾತ್ರಿ ಮಲಗುವ ಮೊದಲು 1 ಚಮಚ ಇಸಾಬ್ಗೋಲನ್ನು ಬೆಚ್ಚಗಿನ ನೀರು ಅಥವಾ ಹಾಲಿನೊಂದಿಗೆ ಸೇವಿಸಿ. 6. ಹಸಿರು ಎಲೆ ತರಕಾರಿಗಳು. ಹಸಿರು ಎಲೆ ತರಕಾರಿಗಳು ಫೈಬರ್ನ ಅತಿ ದೊಡ್ಡ ಮೂಲವಾಗಿವೆ. ಫೈಬರ್ ಕರುಳುಗಳನ್ನು ಸ್ವಚ್ಛಗೊಳಿಸುತ್ತದೆ, ಜೀರ್ಣಕ್ರಿಯೆಯನ್ನು ವೇಗಗೊಳಿಸುತ್ತದೆ, ದೇಹದಿಂದ ವಿಷಕಾರಕಗಳನ್ನು ಹೊರಹಾಕುತ್ತದೆ. ಹೇಗೆ ಸೇವಿಸಬೇಕು? ಪಾಲಕ್, ಮೆಂತ್ಯ, ಸಾಸಿವೆ ಸೊಪ್ಪು, ಸೋರೆಕಾಯಿಯಂತಹ ತರಕಾರಿಗಳನ್ನು ಪ್ರತಿದಿನದ ಆಹಾರದಲ್ಲಿ ಸೇರಿಸಿಕೊಳ್ಳಿ. 7. ಮಜ್ಜಿಗೆ ಅಂದರೆ ಬಟರ್ ಮಿಲ್ಕ್. ಮಜ್ಜಿಗೆ ಹೊಟ್ಟೆಗೆ ಬಹಳ ಹಗೂರ ಮತ್ತು ಪ್ರಯೋಜನಕಾರಿ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ಗ್ಯಾಸ್ ಮತ್ತು ಆಮ್ಲೀಯತೆಯನ್ನು ಕಡಿಮೆ ಮಾಡುತ್ತದೆ, ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುತ್ತದೆ. ಹೇಗೆ ಸೇವಿಸಬೇಕು? ಮಧ್ಯಾಹ್ನದ ಊಟದ ನಂತರ 1 ಗ್ಲಾಸ್ ಮಜ್ಜಿಗೆ ಕುಡಿಯಿರಿ. 8. ಶುಂಠಿ. ಶುಂಠಿ ಒಂದು ನೈಸರ್ಗಿಕ ಜೀರ್ಣಕ್ರಿಯೆ ಸುಧಾರಕ. ಇದು ಹೊಟ್ಟೆಯಲ್ಲಿ ಗ್ಯಾಸ್ ಉಂಟಾಗುವುದನ್ನು ತಡೆಯುತ್ತದೆ, ಆಹಾರವನ್ನು ಬೇಗನೆ ಜೀರ್ಣಿಸುತ್ತದೆ. ಹೇಗೆ ಸೇವಿಸಬೇಕು? ಶುಂಠಿ ಚಹಾ ಅಥವಾ ಅಡುಗೆಯಲ್ಲಿ ಶುಂಠಿಯನ್ನು ಬಳಸಿ. 9. ಪಪಾಯ. ಪಪಾಯ ಜೀರ್ಣಕ್ರಿಯೆಗೆ ಅತ್ಯುತ್ತಮ ಹಣ್ಣುಗಳಲ್ಲಿ ಒಂದು. ಇದರಲ್ಲಿ ಪಪೈನ್ ಎಂಬ ಕಿಣ್ವ ಇರುತ್ತದೆ. ಇದು ಆಹಾರವನ್ನು ಬೇಗನೆ ಒಡೆದು ಜೀರ್ಣಿಸಲು ಸಹಾಯ ಮಾಡುತ್ತದೆ. ಹೇಗೆ ಸೇವಿಸಬೇಕು? ಬೆಳಗ್ಗೆ ಅಥವಾ ಮಧ್ಯಾಹ್ನ 1 ಬಟ್ಟಲು ಪಪಾಯ ಸೇವಿಸಿ. 10. ಅಗಸೆ ಬೀಜಗಳು ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್. ಅಗಸೆ ಬೀಜಗಳು ಫೈಬರ್ ಮತ್ತು ಒಮೆಗಾ 3 ಫ್ಯಾಟಿ ಆಮ್ಲಗಳಿಂದ ಸಮೃದ್ಧವಾಗಿವೆ. ಇದು ಕರುಳುಗಳನ್ನು ನುಣುಪಾಗಿಸುತ್ತವೆ, ಮಲಬದ್ಧತೆಯನ್ನು ದೂರ ಮಾಡುತ್ತದೆ. ಹೇಗೆ ಸೇವಿಸಬೇಕು? 1 ಚಮಚ ಹುರಿದ ಅಗಸೆ ಬೀಜಗಳನ್ನು ಪ್ರತಿದಿನ ಸೇವಿಸಿ. 11. ಎಳ್ನೀರು ಅಂದರೆ ಕೊಕೊನಟ್ ವಾಟರ್. ಎಳ್ನೀರು ದೇಹವನ್ನು ಹೈಡ್ರೇಟ್ ಮತ್ತು ಡಿಟಾಕ್ಸ್ ಮಾಡುತ್ತದೆ. ಇದು ಹೊಟ್ಟೆಯನ್ನು ತಂಪಾಗಿಡುತ್ತದೆ, ಜೀರ್ಣಾಂಗ ವ್ಯವಸ್ಥೆಗೆ ವಿಶ್ರಾಂತಿ ನೀಡುತ್ತದೆ. ಹೇಗೆ ಸೇವಿಸಬೇಕು? ದಿನಕ್ಕೆ ಒಮ್ಮೆ ತಾಜಾ ಎಳ್ನೀರು ಕುಡಿಯಿರಿ. 12. ಅರಿಶಿನ. ಅರಿಶಿನದಲ್ಲಿ ಉರಿಯೂತ ನಿವಾರಕ ಗುಣಗಳಿವೆ. ಇದು ಕರುಳುಗಳ ಊತವನ್ನು ಕಡಿಮೆ ಮಾಡುತ್ತದೆ, ಸೋಂಕಿನಿಂದ ರಕ್ಷಣೆ ಮಾಡುತ್ತದೆ. ಹೇಗೆ ಸೇವಿಸಬೇಕು? ಬಿಸಿ ಹಾಲಿನಲ್ಲಿ ಅಥವಾ ಅಡುಗೆಯಲ್ಲಿ ಅರಿಶಿನವನ್ನು ನಿಯಮಿತವಾಗಿ ಬಳಸಿ. 13. ಮೆಂತ್ಯ ಬೀಜಗಳು ಫೆನೋಗ್ರೀಕ್ ಸೀಡ್ಸ್. ಮೆಂತ್ಯ ಬೀಜಗಳು ಜೀರ್ಣಕ್ರಿಯೆಗೆ ಬಹಳ ಪ್ರಯೋಜನಕಾರಿ. ಇದು ಮಲಬದ್ಧತೆ ಮತ್ತು ಗ್ಯಾಸ್ ಅನ್ನು ದೂರ ಮಾಡುತ್ತದೆ, ಕರುಳುಗಳನ್ನು ಬಲಗೊಳಿಸುತ್ತದೆ. ಹೇಗೆ ಸೇವಿಸಬೇಕು? ರಾತ್ರಿ 1 ಚಮಚ ಮೆಂತ್ಯ ಬೀಜಗಳನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಸೇವಿಸಿ. ಸ್ನೇಹಿತರೆ, ನೀವು ಇವುಗಳಲ್ಲಿ ಯಾವುದೇ ಒಂದನ್ನಾದರೂ ಸತತ 7 ದಿನಗಳ ಕಾಲ ಸೇವಿಸಿದ್ದೀರಾ? ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸೆಗ್ಮೆಂಟ್ 3. ಈ ವಸ್ತುಗಳು ಕರುಳುಗಳನ್ನು ಕೊಳೆಯುವಂತೆ ಮಾಡುತ್ತವೆ. ನೀವು ಈ ವಸ್ತುಗಳನ್ನು ಸೇವಿಸುತ್ತಿದ್ದರೆ ಈಗಲೇ ನಿಲ್ಲಿಸಿ. ಜಂಕ್ ಫುಡ್, ಪಿಜ್ಜಾ, ಬರ್ಗರ್, ಹೆಚ್ಚು ಎಣ್ಣೆಯಲ್ಲಿ ಕರಿದ ಆಹಾರ, ಕೋಲ್ಡ್ ಡ್ರಿಂಕ್ ಮತ್ತು ಪ್ಯಾಕೆಟ್ ಜ್ಯೂಸ್, ಹೆಚ್ಚು ಸಕ್ಕರೆ, ರಾತ್ರಿ ತಡವಾಗಿ ಊಟ ಮಾಡುವುದು. ಈ ವಸ್ತುಗಳು ನಿಧಾನವಾಗಿ ನಿಮ್ಮ ಕರುಳುಗಳನ್ನು ಹಾಳು ಮಾಡುತ್ತವೆ. ಸ್ನೇಹಿತರೆ, ನೀವು ವಾರದಲ್ಲಿ ಎಷ್ಟು ಬಾರಿ ಹೊರಗಿನ ಆಹಾರ ಸೇವಿಸುತ್ತೀರಿ ಎಂದು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಸೆಗ್ಮೆಂಟ್ 4. ಕರುಳುಗಳನ್ನು ಬಲಗೊಳಿಸುವ 5 ಅಗತ್ಯ ನಿಯಮಗಳು. ಬೆಳಗ್ಗೆ ಉಗುರು ಬೆಚ್ಚಗಿನ ನೀರು ಕುಡಿಯಿರಿ. ಹೊಟ್ಟೆ ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ. ಪ್ರತಿದಿನ 20 ನಿಮಿಷ ವಾಕ್ ಮಾಡಿ. ಜೀರ್ಣಕ್ರಿಯೆಗೆ ಉತ್ತಮವಾಗುತ್ತದೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ. ಕರುಳುಗಳ ಮೇಲೆ ಒತ್ತಡ ಬೀಳುವುದಿಲ್ಲ. ಹೆಚ್ಚು ನೀರು ಕುಡಿಯಿರಿ. ದೇಹದಿಂದ ವಿಷಕಾರಕಗಳು ಹೊರಬರುತ್ತವೆ. ಒತ್ತಡ ಕಡಿಮೆ ಮಾಡಿ. ಒತ್ತಡದಿಂದ ಹೊಟ್ಟೆ ಹಾಳಾಗುತ್ತದೆ.
ಸ್ನೇಹಿತರೆ, ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುತ್ತೀರಾ? ನಮಗೆ ತಿಳಿಸಿ. ಸೆಗ್ಮೆಂಟ್ 5. ಸ್ನೇಹಿತರೆ, ಈಗಲೇ ಗಮನ ಹರಿಸದಿದ್ದರೆ, ನೀವು ಈಗ ಹೊಟ್ಟೆ ಮತ್ತು ಕರುಳುಗಳ ಆರೋಗ್ಯದ ಬಗ್ಗೆ ಗಮನ ಹರಿಸದಿದ್ದರೆ ಮುಂದೆ ಈ ಕಾಯಿಲೆಗಳು ಬರಬಹುದು. ಹೃದಯ ಕಾಯಿಲೆ, ಮಧುಮೇಹ, ಯಕೃತ್ತು ಹಾಳಾಗುವುದು, ಕ್ಯಾನ್ಸರ್ನ ಅಪಾಯದವರೆಗೂ ಹೋಗಬಹುದು. ಆದ್ದರಿಂದ ಈಗಲೇ ಎಚ್ಚರವಾಗಿರಿ. ಸ್ನೇಹಿತರೆ, ಈಗಲೇ ಗಮನ ಹರಿಸದಿದ್ದರೆ ಮುಂದೆ ಏನಾಗಬಹುದು? ನೀವು ಈ ರಿಸ್ಕ್ ತೆಗೆದುಕೊಳ್ಳಲು ಬಯಸುತ್ತೀರಾ? ಸ್ನೇಹಿತರೆ, ನಿಮ್ಮ ಕರುಳುಗಳನ್ನು ಕೊಳೆಯದಂತೆ ರಕ್ಷಿಸಬೇಕೆಂದರೆ ಇಂದಿನಿಂದಲೇ ಈ ವಸ್ತುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿ ಮತ್ತು ಈ ಕೆಟ್ಟ ಅಭ್ಯಾಸಗಳನ್ನು ತಕ್ಷಣ ಬಿಟ್ಟು ಬಿಡಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.